ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2019 ಒಂದು ಟಾಟಾ ಎ ಸಿ ಗೋಲ್ಡ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು, ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ಗಾಡಿ ಲೊಕೇಶನ್ನು, ಪೂರ್ತಿ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಡಿಸ್ಪ್ಲೇ ಮೇಲೆ ಬರುತ್ತೆ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಯಾವ ಟಾಟಾ ಎ ಸಿ ಗೋಲ್ಡ್ ಅಲ್ಲ ಅದು? ಹಾಂ, ಟಾಟಾ ಎ ಸಿ ಗೋಲ್ಡ್. ಓಕೆ, ಓನರ್ ಎಷ್ಟು ಸರ್? ಓನರ್ ಸೆಕೆಂಡ್ ಓನರ್, ನಾನು ತಗೊಳ್ಳೋರು ತರ್ಡ್ ಓನರು. ಓಕೆ, ಎಷ್ಟು ಹೊಡಿದೆ ಗಾಡಿ? 1,00,000 ಹೊಡೆಯಿದೆ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಬ್ಯಾಕ್ ಎರಡು ಹೊಸದು, ಹಾಂ. ಫ್ರಂಟ್ ಒಂದು 60% ಐತೆ. ಓಕೆ. ಸ್ಟೆಪ್ನೇ ಇದೆ. ಓಕೆ, ಎಷ್ಟು ಹೊಡಿದೆ ಗಾಡಿ? ಒಂದು 1,00,000. 1,00,000. ಹ್ಞೂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲಿದ್ದಾವೆ, ಎಲ್ಲೇ ತನಕ ಇದಾವೆ ಅಂದರೆ? ಒಂದು 9 ತಿಂಗಳು ಐತೆ ಇನ್ಸೂರೆನ್ಸು. ಹಾಂ ಅದು ಹಾಂ. ಸೇಮ್ ಇರ್ಬೋದು, 9 ತಿಂಗಳು 10 ತಿಂಗಳು ಐತೆ. ಓಕೆ, 2, 9, 10 ತಿಂಗಳು ಇರ್ಬೋದು. ಹಾಂ. ಓಕೆ, ಇಂಜಿನ್ ಹೆಂಗಿದೆ, ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಓಕೆ, ಅಂದರೆ ಈಗ ಸದ್ಯಕ್ಕೆ ಏನು ಕೆಲಸ ಇಲ್ಲ, ಆರಾಮಾಗಿ ಹೊಡ್ಕೊಬೋದಾ? ಏನು ಕೆಲಸ ಇಲ್ಲ, ಹೊಸ ತೊಟ್ಟಿ ಹೊಸ ಬಾಡಿ ಕಟ್ಟ ಕೆಲಸ ಮಾಡಿಸಿದ್ದೀನಿ. ಹಾಂ ಹಾಂ. ಇನ್ನೊಂದು ಐಲಿಂಗ್ ಒಂದು ಸ್ವಲ್ಪ ಒಂದು 6 ತಿಂಗಳು ಆದಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿಸ್ಕೋಬೇಕಾಯ್ತು, ಐಲಿಂಗ್ ಮಾತ್ರ. ಹಾಂ. ಅದೊಂದು ಮಾಡಿಸಿದ್ರೆ ಮುಗೀತು, ಒಂದು 3,000 ಆಗುತ್ತೆ ಅದು. ಹ್ಞೂ ಹ್ಞೂ. ಒಂದು 6 ತಿಂಗಳು ವರ್ಷ ಹೊಡಿಬೋದು, ಅದು ಏನು ತೊಂದರೆ ಇಲ್ಲ. ಓಕೆ, ಇದು BS4 BS6 ಸರ್ ಇದು? BS4. ಓಕೆ, ಡೀಸೆಲ್ ಗಾಡಿ ಹಂಗಾರ? ಹಾಂ, ಡೀಸೆಲ್ ಗಾಡಿ. ಓಕೆ, ಏನಾದರೂ ಎಕ್ಸ್ಟ್ರಾ ಪಟ್ಟಿಂಗ್ ಮಾಡಿಸ್ಯಾರ ಗಾಡೀಲಿ? ಗಾಡಿ ಅದೇ ಬಂಪರ್ ಗಿಂಪರ್ ಎಲ್ಲ ಹಾಕ್ಸಿದ್ದೀನಿ. ಹ್ಞೂ ಹ್ಞೂ. ಹೊಸ ತೊಟ್ಟಿ ಕಡಿಸ್ತಿದ್ನಲ್ಲ, ತೊಟ್ಟಿ ಬಾಡಿ ಎರಡು ಹೊಸದೆ. ಓಕೆ. ಆವಾಗ ಜೊತೆಗೆ ಬಂಪರ್ ಕಡಿಸ್ದೆ. ಹಾಂ ಹಾಂ. ಓಕೆ ಸರ್, ಇನ್ನು ಒಳಗಡೆ ಮ್ಯೂಸಿಕ್ ಸಿಸ್ಟಮು ಏನಾದರೂ ಎಕ್ಸ್ಟ್ರಾ, ಸೀಟ್ ಕವರ್ಸು? ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. ಹ್ಞೂ ಹ್ಞೂ. ಅಂದರೆ ಬೆಂಗಳೂರಲ್ಲಿ ಇದ್ದೇನೆ ನಾನು, ಹಾಂ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಅಲೋ ಮಾಡೋಂಗಿಲ್ಲ ಜಾಸ್ತಿ ಗಾಡಿ ಹಿಡಿದ್ರೆ. ಓಕೆ ಓಕೆ. ಅದಕ್ಕೆ ಹಾಕಿರಲಿಲ್ಲ, ಮೊದಲು ಹಾಕಿದ್ದೆ ತೆಗೆದ್ಬಿಟ್ಟೆ ಅದು. ಓಕೆ, ಹಿಂದ್ಗಡೆ ಬಾಡಿ ಫುಲ್ ಇದೆಯಾ, ಆಫ್ ಇದೆಯಾ ಸರ್ ಅದು? ಫುಲ್ ಬಾಡಿ ಇದೆ, ಲಾಂಗ್. ಲಾಂಗ್ ಇದೆಯಾ? ಹ್ಞೂ. ಓಕೆ, ಈಗ ತೊಟ್ಟಿ ಹೊಸದಾಗಿ ಏನಂದ್ರಲ್ಲ? ಹ್ಞೂ, ತೊಟ್ಟಿ ಬಾಡಿ ಎರಡು ಹೊಸದು. ಓಕೆ ಓಕೆ. ಅಂದರೆ ಈಗ ಡೆಂಟು ಸ್ಕ್ರ್ಯಾಚ್ ಆ ಥರ ಏನಿಲ್ಲ ಗಾಡೀಲಿ ಈಗ? ಯಾವುದೂ ಇಲ್ಲ, ಶೋರೂಮ್ ಕಂಡೀಷನ್ ಥರನೇ ಇದೆ. ಹ್ಞೂ ಹ್ಞೂ. ಫೋಟೋದಲ್ಲಿ ಹೇಗಿದೆ ಅದೇ ಥರ ಇದೆ ಗಾಡಿ. ಓಕೆ ಸರ್, ಈಗ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಹಾಂ, ಗಾಡಿ ಮೇಲೆ ಲೋನ್ ಇದೆ. ಹ್ಞೂ. ಒಂದು 31 ಕಂತಿದೆ. ಓಕೆ. 13,588 ರೂಪಾಯಿ ಕಟ್ಟಬೇಕು. ಹ್ಞೂ. ಯಾಕಂದರೆ ಕ್ಲಿಯರ್ ಮಾಡಿ ಅಂತಂದರೆ ಕ್ಲಿಯರ್ ಮಾಡಿ ಕೊಡ್ತೀನಿ, ಇಲ್ಲಾಂದರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಏನಾದರೂ ಮಾತಾಡಿ ಪೇಪರ್ ಗೀಪರ್ ಮಾಡಿಸ್ಬೇಕಾದ್ರೆ ಮಾಡಿಕೊಡ್ತೀನಿ. ಓಕೆ, ಅಂದರೆ ನೀವು ಈಗ ನಿಮ್ಮ ಲೋಕಲವರಿಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕದಿಂದ ಬಂದರೂ ಕೊಡ್ತೀರಾ, ಹೆಂಗೆ? ಯಾರಾದರೂ ಬರಲಿ, ಆದರೆ ನಾವು ಪೇಪರ್ ಹೆಂಗಿರುತ್ತೆ ಅದೇ ಥರ ನಮ್ಗೆ ಒಪ್ಕೊಂಡ್ರೆ ನಾವು ಮಾಡಿಕೊಡ್ತೀವಿ ಅಷ್ಟೇ. ಹ್ಞೂ ಹ್ಞೂ ಹ್ಞೂ. ಅವ್ರು ಅದು ಕೊಡಲ್ಲ ಇದು ಕೊಡಲ್ಲ ಅಂತಂದರೆ ಏನು ಮಾಡೋಕ್ಕೆ ಹೋಗಲ್ಲ. ಹ್ಞೂ. ಅವರೆಲ್ಲ ಕಂಡೀಷನ್ಗೂ ಒಪ್ಕೊಂಡ್ರೆ ಪೇಪರ್ ಗೀಪರ್ ಮಾಡಿ ಕೊಡ್ತೀನಿ. ಓಕೆ ಓಕೆ. ಈಗ ಲೋನ್ 31 ಹೇಳಿದ್ರಿ? ಹಾಂ, 31. 31 ಇದಾವೆ ಈಗ ಕಟ್ಟವು? ಹಾಂ, ಕಟ್ಟಾಗಿದೆ. ಓಕೆ, ಈಗ ಅಂದರೆ ಫುಲ್ ಕ್ಯಾಶ್ ಅಂದರೆ ಏನು ಹೇಳ್ತೀರಿ ರೇಟು? ಫುಲ್ ಕ್ಯಾಶ್ ಆದರೆ ಒಂದು 370 ಮಾಡಿಕೊಡ್ತೀನಿ. 370? ಹ್ಞೂ. ಕಡಿಮೆ ಆಗುತ್ತಾ? ಕಡಿಮೆ ಅಂದರೆ ಅದೇ ಕಡಿಮೆ ಸರ್, ಯಾಕಂದರೆ ಎಲ್ಲ ಹೊಸದಾಗಿ ಐತೆ. ಹ್ಞೂ. ನಾವು ಮಾಮೂಲಿ ಏನೋ ಚೆನ್ನಾಗಿಲ್ಲ ಗಾಡಿ ಅಂತಂದರೆ ಅಷ್ಟು ರೇಟ್ ಬೀಳ್ತಾ ಇದೆ, 3.5 ಹೆಚ್ಚು ಕಮ್ಮಿ ಬೀಳ್ತಾ ಇದೆ. ಹ್ಞೂ. ಅಂದರೆ ನಾನೆಲ್ಲ ಹೊಸ ತೊಟ್ಟಿ ಹೊಸ ಬಾಡಿ ಎಲ್ಲ ಹಾಕ್ಸ್ಬಿಟ್ಟು ಆವಾಗ ಇದು ಮಾಡಿದ್ದು. ತುಂಬ ಖರ್ಚು ಮಾಡಿದ್ದೀನಿ ಗಾಡಿ. ಖರ್ಚು ಮಾಡೋದನ್ನೆಲ್ಲ ನಾವು ಹೇಳ್ಕೊಳಕ್ಕಾಗಲ್ಲ. ಹ್ಞೂ. ಗಾಡಿ ಏನು ವ್ಯಾಲ್ಯೂ ಇರುತ್ತೆ ಅದೇ, ಹ್ಞೂ. ಗಾಡಿ ವ್ಯಾಲ್ಯೂ ಇದೆ. ಓಕೆ. ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಏನೋ ಕೊಡೋಣ ಬೇಕಾದ್ರೆ. ಓಕೆ, ಈಗ ಲೋನ್ ಕಂಟಿನ್ಯೂ ಆದರೆ ಹ್ಯಾಂಡ್ ಕ್ಯಾಶ್ ಎಷ್ಟು ಕೊಡಬೇಕಾಗುತ್ತೆ? ಅದೇ 370 ಕೊಡಬೇಕಾಗುತ್ತೆ. ಅಲ್ಲ, ಲೋನ್ ಕಂಟಿನ್ಯೂ ಆದರೆ? ಲೋನ್ ಕಂಟಿನ್ಯೂ ಆದರೆ ಒಂದು 80,000 ಕೊಟ್ಟರೆ ಗಾಡಿ ಬಿಟ್ಬಿಡ್ತೀನಿ. 80,000? ಹ್ಞೂ. ಓಕೆ. ಬರಲಿ, ಫಸ್ಟ್ ಗಾಡಿ ನೋಡಲಿ ಬೇಕಾದ್ರೆ. ಹ್ಞೂ. ನೋಡ್ಬೇಕಾದ್ರೆ ಮಾತಾಡೋಣ. ಓಕೆ ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್ನು? ಲೊಕೇಶನ್ ನಂಜನಗೂಡು. ನಂಜನಗೂಡು? ಹಾಂ. ಓಕೆ, ಏನು ಅಂದರೆ ಈಗ ನಂಜನಗೂಡಿಗೆ ಬಂದರೆ ಸಿಗುತ್ತೆ ಗಾಡಿ ಅಥವಾ ಅಕ್ಕಪಕ್ಕ ಹಳ್ಳಿನಾ? ನಂಜನಗೂಡಿಗೆ ಬಂದರೆ ಸಿಗುತ್ತೆ. ಹ್ಞೂ ಹ್ಞೂ. ಓಕೆ, ಫೋನ್ ಮಾಡ್ಬಿಟ್ಟು ಬರಲಿ ಬೇಕಾದ್ರೆ. ಹಾಂ. ನಂಜನಗೂಡಿಗೆ ಬಂದರೆ ಸಿಗುತ್ತೆ.
ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೇ ನಂಬರ್. ಓಕೆ ಸರ್, ಆಯಿತು. ಫಸ್ಟ್ ಒಂದು ಮೆಸೇಜ್ ಮಾಡೋಕೆ ಹೇಳಿ, ಹ್ಞೂ ಒಂದು ಮೆಸೇಜ್ ಮಾಡಾದ್ಮೇಲೆ ಬೇಕಾದ್ರೆ ಕಾಲ್ ಮಾಡಲಿ. ಓಕೆ, ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿರೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರೇ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದ್ಸತಿ ಅವ್ರಿಗೆ ಫೋನ್ ಮಾಡಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ಸು, ಗಾಡಿ ಕಂಡೀಷನ್ನು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದೋಂಥವ್ರಿಗೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ವಾಟ್ಸಪ್ಪಲ್ಲಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮದು ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಫೋಟೋಸು, ಒಂದು RC ಕಾರ್ಡ್ ಫೋಟೋ ಕಳಿಸಿ. ಮತ್ತು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.